ಇವತ್ತು ರಾಹುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ನಗರದ ಹಲವು ದೇವಸ್ಥಾನಗಳನ್ನ ಎಂದಿನಿಂದ ಮುಂಚಿತವಾಗಿಯೇ ಕ್ಲೋಸ್ ಮಾಡಲಾಗ್ತಿರುವಂತದ್ದು. ನಾನೀಗ ನಗರದ ಪ್ರಸಿದ್ಧ ದೇವಾಲಯ ಬನಶಂಕರಿ ದೇವಸ್ಥಾನದಲ್ಲಿ ಇದ್ದೀನಿ. ಇವತ್ತು ಬನಶಂಕರಿ ದೇವಿಯ ಜಯಂತ್ಯೋತ್ಸವ. ಸೊ ಹೀಗಾಗಿ ಇವತ್ತು ವಿಶೇಷ ಕೈಂಕರ್ಯಗಳನ್ನ, ಪೂಜಾ ಕೈಂಕರ್ಯಗಳನ್ನ ಇಲ್ಲಿ ಹಮ್ಮಿಕೊಳ್ಳಲಾಗಿರುವಂತದ್ದು. ಬನಶಂಕರಿ ದೇವಿಗೆ ಸುಮಾರು ಸಾವಿರಾರು ಭಕ್ತರು ಬಂದು ಇಲ್ಲಿ ಇವತ್ತು ಬನಶಂಕರಿ ದೇವಿಯನ್ನ ದರ್ಶನ ಮಾಡ್ಕೊಳ್ತಿರುವಂತದ್ದು. ತಾಯಿಗೆ ತಾವು ಸಂಕಲ್ಪ ಮಾಡಿದಂತ ಸೇವೆಗಳನ್ನ ಮಾಡ್ತಿರುವಂತದ್ದನ್ನ ನಾವಿಲ್ಲಿ ಕಾಣ್ಬೋದು. ಸೊ ಇವತ್ತು ಬನಶಂಕರಿ ತಾಯಿಗೆ ವಿಶೇಷವಾದ ಪೂಜೆಗಳನ್ನ, ಅಂದ್ರೆ ಬೆಳಗ್ಗಿನಿಂದ ಪೂಜೆಯನ್ನ ಮಾಡ್ಲಾಗ್ತಾ ಇದೆ. ಅಭಿಷೇಕ ಆಗಿರ್ಬೋದು, ಜೊತೆಗೆ ಉಯ್ಯಾಲೆ ಸೇವೆ ಆಗಿರ್ಬೋದು, ಹಾಗೆ ತಾಯಿಯ ಮೆರವಣಿಗೆ ಆಗಿರ್ಬೋದು, ಸಾಕಷ್ಟು ಸೇವೆಗಳನ್ನ ಮಾಡೋ ಮೂಲಕ ಇವತ್ತು ಒಂದು ದೇವರ ಒಂದು ಉತ್ಸವವನ್ನ ಮಾಡ್ಲಾಗ್ತಿರುವಂತದ್ದು ದೇವಸ್ಥಾನದಲ್ಲಿ. ಇನ್ನು ಭಕ್ತಾದಿಗಳು ಇವತ್ತು ಆಕ್ಚುಲಿ ಒಂದು ರೀತಿ ಚಂದ್ರಗ್ರಹಣ, ಮತ್ತೊಂದು ಕಡೆ ಇವತ್ತು ತಾಯಿಯ ಜಯಂತ್ಯೋತ್ಸವ ಇರೋದ್ರಿಂದ ಎಲ್ಲರೂ ಕೂಡ ತಾವು ದೀಪದ ಆರಾಧನೆ ಮಾಡ್ತಿರುವಂತದ್ದು. ಬೆಲ್ಲದ ಆರತಿ ಆಗಿರ್ಬೋದು, ನಿಂಬೆ ಆರತಿ ಆಗಿರ್ಬೋದು, ಹಾಗೆ ಬೂದಗುಂಬಳ ಆರತಿಯನ್ನ ಮಾಡಿ ಒಂದು ಸಂಕಲ್ಪಯನ್ನ ಮಾಡಿಕೊಂಡು ದೇವರಿಗೆ ನಮಿಸಿ ಹೋಗ್ತಿರುವಂತದ್ದು. ಸಾವಿರಾರು ಭಕ್ತರು ಇವತ್ತು ಇಲ್ಲಿ ಒಂದು ದೇವರ ದರ್ಶನಕ್ಕೆ ಬಂದಿರುವಂತದ್ದು ಬನಶಂಕರಿ ದೇವಸ್ಥಾನದಲ್ಲಿ. ಇನ್ನು ಇವತ್ತು ಬನಶಂಕರಿ ದೇವರಿಗೆ ಅಂತ ಅಂದ್ರೆ ರಾಹುಕಾಲದ ಪೂಜೆ ತುಂಬಾನೇ ಪ್ರಾಮುಖ್ಯತೆ, ತುಂಬಾನೇ ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಹೀಗಾಗಿ ಇವತ್ತು ಭಾನುವಾರ ಆಗಿರೋದ್ರಿಂದ ಸುಮಾರು 4:15 6 ಗಂಟೆವರೆಗೂ ಈ ಒಂದು ರಾಹುಕಾಲ ಇರುತ್ತೆ. ಹೀಗಾಗಿ ಈ ಒಂದು ರಾಹುಕಾಲದಲ್ಲಿ ತಾಯಿಗೆ ವಿಶೇಷವಾದ ಒಂದು ಪೂಜೆಯನ್ನ ಇಲ್ಲಿ ಬನಶಂಕರಿ ದೇವಸ್ಥಾನದಲ್ಲಿ ಸಲ್ಲಿಸಲಾಗ್ತಿರುವಂತದ್ದು. ಅದಾದ ನಂತರ ತಾಯಿಗೆ ಒಂದು ದರ್ಬೆಯನ್ನ ಇಟ್ಟು ದಿಗ್ಬಂಧನೆಯನ್ನ ಮಾಡಿ, ಅದಾದ ನಂತರ ಒಂದು ದೇವಸ್ಥಾನವನ್ನ ಇವತ್ತು 6 ಗಂಟೆಗೆ ಮುಚ್ಚಲಿದ್ದಾರೆ. ಅಂದ್ರೆ ಪ್ರತಿ ವರ್ಷ ಬನಶಂಕರಿ ದೇವಿಯ ಜಯಂತ್ಯೋತ್ಸವದ ಹಿನ್ನೆಲೆಯಲ್ಲಿ ಸುಮಾರು ರಾತ್ರಿ 10 ಗಂಟೆವರೆಗೂ ಭಕ್ತಾದಿಗಳಿಗೆ ಇಲ್ಲಿ ಒಂದು ದರ್ಶನದ ವ್ಯವಸ್ಥೆ ಮಾಡ್ಲಾಗ್ತಾ ಇತ್ತು, ಅವಕಾಶವನ್ನ ಕಲ್ಪಿಸಿಕೊಡ್ಲಾಗ್ತಾ ಇತ್ತು. ಆದ್ರೆ ಇವತ್ತು ರಾತ್ರಿ ಚಂದ್ರಗ್ರಹಣ ಇರೋದ್ರಿಂದ ಸುಮಾರು 8:58ಕ್ಕೆ ಚಂದ್ರಗ್ರಹಣದ ಪ್ರಕ್ರಿಯೆ ಆರಂಭವಾಗ್ತಾ ಇದೆ. ಸೊ ಚಂದ್ರಗ್ರಹಣ ಶುರುವಾಗುತ್ತೆ. ಹೀಗಾಗಿ ಇವತ್ತು ಬನಶಂಕರಿ ದೇವಸ್ಥಾನವನ್ನ ಸುಮಾರು 6 ಗಂಟೆಗೆ ಕ್ಲೋಸ್ ಮಾಡ್ತಿರುವಂತದ್ದು. ಸೊ ಇವತ್ತು ಸಾಕಷ್ಟು ಜನ ಭಕ್ತಾದಿಗಳು ಅಮ್ಮನಿಗೆ ಒಂದು ಪೂಜೆಯನ್ನ ಸಲ್ಲಿಸಬೇಕು, ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅಂತ ಸಾವಿರಾರು ಭಕ್ತರು ಬೆಂಗಳೂರಿನ ಹಲವು ಕಡೆಗಳಿಂದ ಬರ್ತಾರೆ. ಸೊ ಎಲ್ಲರೂ ಕೂಡ ಇವತ್ತು 6 ಗಂಟೆ ಒಳಗಡೆ ಬಂದ್ರೆ ದೇವಿಯ ದರ್ಶನ ಆಗುತ್ತೆ. ಅದಾದ ನಂತರ ಬಂದ್ರೆ ದೇವಸ್ಥಾನ ಕ್ಲೋಸ್ ಆಗಿರುವಂತದ್ದು. ಸೊ ಈ ಒಂದು ಚಂದ್ರಗ್ರಹಣದ ನಿಟ್ಟಿನಲ್ಲಿ ನಾಳೆ ಬೆಳಗ್ಗೆ ಏನು ಒಂದು 6 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. ಒಂದು ಶುದ್ಧಿ ಕಾರ್ಯವನ್ನ ಮಾಡೋ ಮೂಲಕ, ಅಂದ್ರೆ ದೇವಸ್ಥಾನವನ್ನ ಶುದ್ಧಿಗೊಳಿಸೋ ಮೂಲಕ ಅದಾದ ನಂತರ ದೇವಿಗೆ ಎಂದಿನಂತೆ ಪೂಜಾ ಕೈಂಕರ್ಯಗಳು ಈ ಒಂದು ದೇವಸ್ಥಾನದಲ್ಲಿ ನಡೆಯಲಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಮಂಗಳಾ ಗೋಪಾಲ್, TV9 ಬೆಂಗಳೂರು.